ಈಗಿನ ಯೂತ್ಸ್ಗಳಿಗೆ ನಾನೊಂದು ಮಾತಾಡೋಕೆ ಇಷ್ಟಪಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಎಲ್ಲೋ ತುಲೆ ಶಾಟ ಹರಿಯಕ್ಕೆ ಎಲ್ಲೋಗಿದ್ಯಾ? ಓಹೋಹೋಹೋ, ಇವನ್ ಬಾರಿ ದೊಡ್ಡ ವಯಸ್ಸಾಗಿರೋ ಮನುಷ್ಯ ನೋಡು, ಹಿರಿ ಮನುಷ್ಯ. ಏನೊಂದ 60-70 ವರ್ಷ ವಯಸ್ಸಾಗೈತೆ, ಎಲ್ಲ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಬೇರೆ ಆಗ್ಬಿಟ್ಟಿದೆ. ಅದಕ್ಕೆ ಈಗಿನ ಕಾಲದ ಯೂತ್ಗಳಿಗೆ ಒಳ್ಳೆ ಮಾತು ಹೇಳ್ತಾನೆ. ಅಣ್ಣ ಅದೇನು ಅಂತ ಹೇಳ್ಬೇಡಣ, ನಾವು ಕೇಳ್ತೀವಿ. ಬದುಕಿದ್ರೆ ಕ್ರಾಕ್ಸ್ ಚಪ್ಪಲಿ ತರ ಬದುಕಿ, ಯಾಕಂದ್ರೆ ಲೈಫ್ ಪೂರ ವ್ಯಾರಂಟಿ ಗ್ಯಾರಂಟಿ ಎರಡೂ ಇರುತ್ತೆ. ಆದ್ರೆ ಟಾಯ್ಲೆಟ್ ಹಾಕೊಂಡು ಹೋಗೋ ಕಿತ್ತೋಗಿರೋ ಚಪ್ಪಲಿ ತರ ಬದುಕಬೇಡಿ. ಈ ನನ್ನ ಮಕ್ಕಳದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಾವೆಲ್ಲ 10 ನಿಮಿಷ ಫ್ರೀ ಆದ್ಮೇಲೆ ರೀಲ್ಸ್ ನೋಡೋಣ ಅಂತೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಇಂಥ ಬೋಳಿ ಮಕ್ಕಳು ಬರೋದೇ ಜಾಸ್ತಿ. ಅದು ಆ ನನ್ನ ಮಕ್ಕಳು ಮಾತಾಡ್ತಾರೋ, ಆ ನನ್ನ ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಕಾಲೇಜಿಗೆ ಹಾಕೊಳ್ಳೋ ಚಪ್ಪಲಿ ಥರ ಬದುಕಬೇಡ್ರಿ. ಎಲ್ಲ ಸುಮಾರು ನಮ್ಮ ದೇಶದಲ್ಲಿ 99% ಎಲ್ಲ ಕಾಲೇಜಿಗೆ ಹೋಗೋ ಹುಡುಗರೇ ಇರ್ತಾರೆ. ಈ ನನ್ನ ಮಗ ಕಾಲೇಜಿಗೆ ಹೋಗೋವೇ ಹಾಕೊಂಡು ಹೋಗೋದೇ ಕಿತ್ತೋದು ಚಪ್ಪಲಿ ಅಂತದೆ. ನನ್ನ ಮಗನೇ, ನೀನು ಬದುಕಿರೋದಕ್ಕೆ ನಿನಗೆ ವ್ಯಾಲಿಡಿಟಿ ಡೇಟ್ ಇಲ್ಲ ಅಂತದ್ರಲ್ಲಿ ಚಪ್ಪಲಿಗಳಿಗೆ ಹೇಳ್ತಾ ಇದೆಯಲ್ಲ, ಅದನ್ನೇ ತಾನು ಹೊಡಿಬೇಕಲ್ಲ ನಿಂಗೆ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ನಾ ನಂಬ್ಕೊಂಡ್ ಬಂದ್ರೆ ಪ್ರಾಣ ಕೂಡ ಕೊಡ್ತೇನೆ, ನಂಬ್ಕೊಂಡ್ ಬಂದ್ರೆ ಇದು ಕೂಡ ಕೊಡಲ್ಲ. ತೊಂಡೆಕಾಯಿ ಮುಕ್ತವನೆ, ಏನ್ ಮಾತಾಡ್ತಾ ಇದೆಯೋ? ನೀನ್ ಮಾತಾಡ್ತಿರೋದು ನಿನ್ಗೆ ಅರ್ಥ ಆಗ್ತೈತಾ? ಮತ್ತೆ ಎಲ್ಲ ಏನಂದೆ? ನನ್ನ ನಂಬ್ಕೊಂಡ್ ಬಂದ್ರೆ ಪ್ರಾಣ ಕೂಡ ಕೊಡ್ತೇನೆ, ನಂಬ್ಕೊಂಡ್ ಬಂದ್ರೆ ಇದು ಕೂಡ ಕೊಡಲ್ಲ. ಬಾಬಾ, ಎಂತ ಮೋಟಿವೇಶನ್ ಅಣ್ಣ, ಎಂತ ಡೈಲಾಗ್ ಹೊಡೆದ ಸೂಪರ್ ಅಣ್ಣ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಇಂಥ ಡೈಲಾಗ್ ಹೊಡೆದಿರೋಕೆ ಮೋಸ್ಟ್ಲಿ ನೆನಪಿಗೆ ಬಂದಿಲ್ಲ ಅನ್ಸುತ್ತೆ ಡೈರೆಕ್ಟರ್ಗೆ. ಅದು ಈ ಡೈಲಾಗ್ ಯಾವ್ದೋ ಮುಂದೆಗಡೆ ಯಾವ್ದೋ ಪಿಕ್ಚರ್ ಮಾಡಿದಾಗ ಸೇರ್ಸ್ಕೊಂತಾರೆ ಬಿಡೋಣ. ನೀನು ನಂಬ್ಕೊಂಬಂದ್ರೆ ಪ್ರಾಣ ಕೊಡ್ತೀಯ, ತಿರ್ಗಾ ನೀನು ನಂಬ್ಕೊಂಬಂದ್ರೆ ಕೂದಲು ಕೂಡ ಕೊಡಲ್ಲ. ಅಂದರೆ ಯಾವ ಥರ ಹೇಳ್ತಾ ಇದೀಯ ಅಂದರೆ, ಅದನ್ನು ನಾವು ಬಾಯಿ ಬಿಟ್ಟಂತೂ ಹೇಳೋಕ್ಕಾಗಲ್ಲ. ಅದು ಹೇಳೋಕ್ಕೆ ಅಂತ ನಿಂತರೆ ಬರೀ ಕೆಟ್ಟ ಪಾದಗಳೇ ತಲೆಗೆ ಓಡ್ತಾವೆ. ಅದಕ್ಕೋಸ್ಕರ ಇಡೀ ನಡಿ ಅಂತ ಒಂದು ಗಾದೆ ಐತಿ ಗೊತ್ತಣ್ಣ, ಅದನ್ನ ಫಸ್ಟ್ ನೀನು ಫಾಲೋ ಮಾಡೋಣ. ಊರಲ್ಲಿದ್ರೆ 10 ರೂಪಾಯಿ ದುಡಿಯಕ್ಕಾಗಲ್ಲ, ಬೆಂಗಳೂರಿಗೆ ಹೋದ್ರೆ 10 ರೂಪಾಯಿ ಉಳ್ಸಕ್ಕಾಗಲ್ಲ. ಏನ್ ಮಾಡೋದೀಗ? ಆಗಿದ್ರೆ ಒಂದು ಕೆಲಸ ಮಾಡು. ಏನು ಮಾಡ್ತೀಯ ಅಂತಂದ್ರೆ, ಅಲ್ಲಿ ಪೈಪ್ ಐತಲ್ಲ, ಪೈಪ್ ಒಳಿಕೆ ನೀನು ಸಾಮಾನು ಇಕ್ಕೊಂಡು ನೀನೇ ಈಚಿಕೊಂಬಿಡು. ಇಂಥ ಕೆಲಸ ಮಾಡ್ರಿ ಅಂದ್ರೆ ಚೆನ್ನಾಗಿ ಮಾಡ್ತಾರೆ. ಬಿಗ್ ಬಾಸ್ ಅವ್ನ ಯಾರೋ ಬುಜ್ಜಿ ಅಂತೆ ವೈಟ್ ಕಾರ್ಡ್ ಅಲ್ಲಿ ಬಂದಿರೋನು, ನಾನು ಒಳಗಡೆ ಬಂದ್ರೆ ಆ ಬುಜ್ಜಿನ ಬಜ್ಜಿ ಮಾಡ್ಕೊಂಡು ತಿನ್ಕೋಬಿಡ್ತೀನಿ. ಅಷ್ಟೊಂಥರ ಬರ್ಗೇಟ್ ನಿಂತಿದ್ಯಾ ಅಣ್ಣ, ಅವನ್ನ ಬಜ್ಜಿ ಮಾಡ್ಕೊಂಡು ತಿನ್ನೋಷ್ಟು. ಅದ್ರ ಬದಲಿಗೆ ನೀನೇ ಒಂದು 50 ರೂಪಾಯಿ ಕೊಟ್ರೆ ನಿನಗೆ ಬೇಜಾನ್ ಬಜ್ಜಿಗಳು ಕೊಡ್ತಾರೆ, ಹೋಗಿ ಅದನ್ನೇ ತಿನ್ಕೊಬೋದಲ್ಲ. ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ. ಎಲ್ಲಾ ಸೆಡೆಗಳನ್ನ ಆಚೆ ಕಳಿಸ್ಬಿಟ್ಟು ಆಮೇಲೆ ನೀನ್ ಆಚೆ ಬತ್ತೀಯ. ಆಚೆ ಬರ ಮೊದಲನೇ ಸೆಡೆ ನೀನೇ ಕಣೋ ಬೊಜ್ಜಿ. ಅಲ್ಲಲ್ಲೇ ಹೀರೆಕಾಯಿ ಮುಕ್ತವನೆ, ಅವ್ರು ಏನೋ ಈಚೆ ಕಡೆ ಬತ್ತಾರೋ ಬಿಡ್ತಾರೋ ಅದೆಲ್ಲ ನಿನಗೆ ಯಾಕಲ್ಲ. ನೀನ್ ಮಾಪ್ರಾಣಿಗೂ ನಿಮ್ ಬಿಗ್ ಬಾಸ್ ಅಂತೂ ಒಳಿಕಂತೂ ಹೋಗಲ್ಲ ಬಿಡು. ಈ ಸೀಸನ್ನು ಇಲ್ಲ, ಮುಂದಿನ ಸೀಸನ್ನು ಇಲ್ಲ, ನೀನ್ ಅವ್ರು ಸಾಯೋವರೆಗೂ ಕರ್ಕೊಳೋದು ಇಲ್ಲ ನಿನ್ನಂತ ತಿಕ್ಕಲ್ ನನ್ ಮಗುನ. ನನಗೆ ಬಿಗ್ ಬಾಸ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ನಿನಗೆ ಯಾರು ಹೊಡೆದ್ರು ತಿಳಿಸ್ಬಿಡ್ತೀಯ? ಡೌಟೇ ಇಲ್ಲ. ಹಾಗಾದ್ರೆ ಹೊಡಿಯೋ ಹೊಡಿಯೋ ಏನು ನೋಡ್ತೀಯ? ಹೊಡಿಯೋ. ನಮ್ಮೂರಲ್ಲಿ ಸಡೆ ನನ್ ಮಕ್ಳು ಹಿಂಗೆ ಇರೋದು. ನಾನ್ ಸಡೆ ಏನಣ್ಣ ಅಕ್ಕ ಫುಲ್ಲು ಸೈಕ್ 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 ಸೈಕ್. ಅಕ್ಕಯ್ಯ ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ನಮ್ ಶಾ 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 ಶರ್ಮಿಳಾ ಮಂಡ್ರಿ ಅಂತ ಹೇಳಕ್ ಹೋದೆ.